24ನೇ ಇಸ್ವಿಗೆ 7,65,000 ಕೊಟ್ಟಿದ್ದೀರಿ. ಅದೇ ರೀತಿ 24-25ಕ್ಕೆ ಮತ್ತೆ 7 ಲಕ್ಷ ಕೊಟ್ಟಿದ್ದೀರಿ. 25-26ಕ್ಕೆ 5 ಲಕ್ಷ, ಮತ್ತೆ 25-26ಕ್ಕೆ 5 ಲಕ್ಷ, ಒಟ್ಟು 29,65,000. ಇದರಲ್ಲಿ ಎಕ್ಸ್ಪೆಂಡಿಚರ್ ಅಮೌಂಟ್ ಬಂದ್ಬಿಟ್ಟು 24,65,000. ಸಭಾಧ್ಯಕ್ಷರೇ, ಇದು ನನ್ನ ಕ್ಷೇತ್ರಕ್ಕೆ ಸುಮಾರು ಕೊಳಗೇರಿ ಪ್ರದೇಶಗಳು ಸುಮಾರು 5,000 ಮನೆಗಳಿದೆ. 5,000 ಮನೆಗಳು ಕೊಟ್ಟಿರೋದು 24 ಲಕ್ಷ. ಇದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್. ಇದು ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್. ಇದ್ರ ಒಳಗಡೆ ಸುಮಾರು 460 ಮನೆ ಡೆಮಾಲಿಷ್ ಮಾಡಿ ಅವ್ರು ಯಾರೋ ಪಾಪ ವಾಸ ಮಾಡ್ತಾ ಇದ್ರು. ಅವ್ರಿಗೋಗಿದ್ದೆ ನಾವು ಸ್ಲಮ್ ಬೋರ್ಡಿನ ಮನೆ ಕಟ್ಬಿಡ್ತೀವಿ, ನಿಮಗೆ ಅರಮನೆ ಮಾಡ್ತೀವಿ, ನೀವು ಇಲ್ಲಿ ವಾಸ ಮಾಡಿ, ಕೊಳಗೇರಿ ಬೇಡ ನಿಮಗೆ ಅಂತೇಳಿ ಇರೋ ಮನೆಗಳನ್ನ ಒಡೆದಾಕಿ ಇವತ್ತು ಅದೇನೂ ಮುಂದುವರಿತಾ ಇಲ್ಲ. ಅದಕ್ಕೆ ಹೌಸಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸರಿ ಕೊಡಲ್ಲ. ಅದಕ್ಕೆ ಪಾಪ RTIನಲ್ಲಿ ತರಿಸ್ಕೊಂಡೆ, ಏನು ಕೊಡ್ತಾರೆ ನೋಡೋಣ ಅಂತ. RTIನಲ್ಲಿ ಕೊಡ್ತಾರೆ ನೋಡಿ, 19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ರೆ ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವ ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದ್ರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು? ನೀವ್ ಹೇಳಿರೋ ಮಾತಿದು. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳಿದಿರಿ. ಆಯ್ತು, ಅಲ್ಲಿಂದ ಮುಂದುವರೆದ್ರೆ 450 ಫಲಾನುಭವಿಗಳು 10,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 450 ಫಲಾನುಭವಿಗಳು ಒಡೆದಾಕಿರೋದು 450 ಮನೆ, 10,000 ಮಾತ್ರ ಕೊಟ್ಟಿದ್ದಾರೆ. ಇನ್ನೂ 90,000 ಕೊಟ್ರೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅವನೊಬ್ಬ ಬಡವ, ಅವನ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಮಾರು 10,000 ಬರ್ತಾ ಇರಲಿಲ್ಲ. ಅವನಿಗೆ 1 ಲಕ್ಷ ನಿಗದಿ ಮಾಡಿದಿರಿ, 10,000 ಕೊಟ್ಟಿದ್ದಾನೆ, 90,000 ಕೊಟ್ರೆ ಕಾಮಗಾರಿ ಪ್ರಾರಂಭ ಮಾಡೋದು. ಅಂದ್ರೆ ಅವನು ಮನೆ ಮಠ ಇಲ್ಲದೆ ಇರೋನು 90,000 ಕೊಟ್ರೆ ನೀವು ಸರ್ಕಾರದಿಂದ ಪ್ರಾರಂಭ ಮಾಡ್ತೀರಿ. ಅವನು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹತ್ರ ಪ್ರಾರಂಭ ಮಾಡಕ್ ಅನುದಾನ ಇಲ್ಲ. ನೀವು ಒಪ್ಕೊಂಡಿರೋದು, ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ RTI ದಾಖಲೆ. ನಿಮ್ಮ ಸ್ಲಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಸಭಾಧ್ಯಕ್ಷರೇ, ಯಾವ್ದನ್ನ ಒಂದು ದಾಖಲೆಯಲ್ಲಿ ಸಹಿ ಮಾಡಿದ್ರೆ ಆ ದಾಖಲೆಯಲ್ಲಿ ಇರ್ತಕ್ಕವ್ರು ಎಲ್ಲರೂ ಸಹ ಜವಾಬ್ದಾರರಾಗ್ತಾರೆ. ಉದಾಹರಣೆಗೆ ತಾವು ಯಾವ್ದನ್ನ ಆಸ್ತಿ ಖರೀದಿ ಮಾಡಿರ್ತೀರಿ, ನಾನು ಸಹ ಖರೀದಿ ಮಾಡ್ತೀನಿ. ಹಿಂದೆ ಮೈಸೂರು ಸಂಸ್ಥಾನ ಇರುವಾಗ ಗಂಡಬೇರುಂಡ ಲಾಂಛನ ಇರ್ತಾ ಇತ್ತು. ಗಂಡಬೇರುಂಡ ಲಾಂಛನ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಅಶೋಕ ಸ್ತಂಭದ ಚಿಹ್ನೆ ಬಂತು. ಅದ್ರಲ್ಲಿ ನಾವೆಲ್ಲರೂ ಒಪ್ಪಿಗೆ ಸಹಿ ಕರಾರು ಪತ್ರ ನೋಂದಣಿ ಪತ್ರ ಮಾಡ್ಕೊಂತೇವೆ. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲಾ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ.
ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ನಾನು ಕೇಳಿದ ಮೇಲೆ ಗಮನಕ್ಕೆ ಬಂದ್ಬಿಡ್ತಂತೆ. ಈಗ ಪ್ರಶ್ನೆ ಏನಂತ ಕೇಳಿ ಸಭಾಧ್ಯಕ್ಷರೇ, ಹೆಂಗಿರೋ ಸಮಯ ಇದೆ, ಬೇಕಾದಷ್ಟು ನಾನೇ ಲಾಸ್ಟ್. ತಾವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಮುನಿರತ್ನಂಗೆ ತೊಂದರೆ ಆಗ್ಬಾರ್ದು ಅಂತ ಪ್ರಶ್ನೆ ನನ್ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ನೀವು ಲಾಸ್ಟ್ ಕೊಟ್ಟಾಗ ಲಾಸ್ಟ್ಗೆ ಆಗ್ತದೆ. ಅದೇ ಇಲ್ಲ ನನ್ನ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ನೀವು ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ ಸಭಾಧ್ಯಕ್ಷರೇ, ಉತ್ತರ ಕೊಡ್ಲಿ. ಕೊಡ್ತಾರೆ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಫ್ರೀ ಬಿಡಿ ಸಭಾಧ್ಯಕ್ಷರೇ. ಈಗ ಪ್ರಶ್ನೆಗೆ ಸೀಮಿತ. ನನ್ನ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಲ್ಲ, ಕ್ವಶನ್ ಆನ್ಸರ್. ಕೆಲಸ ಮಾಡಿ, ಉತ್ತರ ಉತ್ತರ ನಾನೇ ಹೇಳ್ಬಿಡ್ತೀನಿ ಒಂದ್ ಲೈನ್ ಅಲ್ಲಿ. ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಾ? ಆಯ್ತು ಮುನಿರತ್ನ ಅವರೇ, ಸಭಾಧ್ಯಕ್ಷರೇ ಹೇಳಿ ಸಭಾಧ್ಯಕ್ಷರೇ, ಹೇಳಕ್ಕೆ ಬಿಡ್ತಾ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕು ಹೇಳಿ, ನೀವು ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ, ಮಾತಾಡ್ಲಿ. ಈಗ ಸರ್ಕಾರದ ನಕಲಿ ದಾಖಲೆ ಮಾಡಿ ಇವತ್ತವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನ್ ಸ್ಲಮ್ ಬೋರ್ಡ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವ್ ಹೇಳಿದೀರಾ. ತಾವೇ ತಮ್ಮದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ಮದೇ ಸರ್ಕಾರ ಇತ್ತಿಲ್ಲ? ತಮ್ಮದೇ ಸರ್ಕಾರ ತಂದಿದ್ದು 2023 ತಾವೇ ಹೇಳಿದ್ರಿ. 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರ ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ಮದೇ ಸರ್ಕಾರ ಇದ್ರಿ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನು ಪ್ರಪೋಸಲ್ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವ್ದನ್ನ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರದಲ್ಲಿ ನಮ್ಗೆ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2,800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ. ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡು ಬರ್ತಾ ಇರೋದು. ಅವಾಗಿಂದ ತಮ್ಮ ಸರ್ಕಾರ ಆಯ್ತು, ಅವ್ರು ತಗೊಂಡ್ಬೇಕಾಗಿತ್ತು ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವು ಹೇಳಿದ್ರಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13 ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಲ್ಲಿ 625 ಮನೆಗಳು ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವು ಹೇಳಿದ್ರಿ, ನಾನು RTA ಇಂದ ತೆಗ್ದೆ, RTA ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಲ್ಲ ಕಾರಣಕ್ಕೆ ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಅದೇನು RTA ಬಂದಿದೆ ನನಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷಿಯರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಟಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಸೇರ್ತಾ ಇಲ್ಲ. 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂದ್ರೆ ತಾವು ಹೇಳ್ದಂಗೆ ಬಡವ್ರು ಕೊಡಕ್ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡಕ್ ಸಾಧ್ಯ? ತಾವ್ ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನ್ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ
ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಂಡೆ, ಸರ್ ಬೆನಿಫಿಷಿಯರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದಾನೇ ಮನೆಗಳಿಗೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ಮ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇನೆ ಬಿಜೆಪಿ ಕ್ಷೇತ್ರದಲ್ಲೇನೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಒಂದು ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ ಬಿಜೆಪಿ ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳು ಅಲ್ಲಿ ಇದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬೇಸ್ಕೊಂಡ್ರೆ ಇನ್ನೊಂದು ತಾವು ಹೇಳಿದ್ರಿ ಕಂಪ್ಲೀಟ್ ಮಾಡಿಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದೋ ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ ನನಗೆ ಈಗ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಯಾರು ಮಾಡಿದಾರೆ ಕ್ರಮ ತಗೊಳ್ತಾರೆ.